ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೀವನ ಕಟ್ಕೊಳ್ಳೋಕ್ಕೆ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ. ಹೀಗೆ ಹೋದಾಗ ಏನೋ ಒಂಥರ ಭಯ, ಎಲ್ಲ ಹೊಸಬ್ರು ಅನ್ನೋ ಆತಂಕ. ಅದರಲ್ಲೂ ಆ ಭಾಷೆಯು ಬೇರೆ ಆಗಿಬಿಟ್ರೆ ನರಕ ಅನುಭವಿಸ್ಬೇಕಾಗುತ್ತೆ. ಅಂಥದ್ರಲ್ಲಿ ದೇಶವನ್ನೇ ಬಿಟ್ಟು ಹೋಗಿ ಅಲ್ಲಿ ಜೀವನ ಕಟ್ಕೊಳ್ಳೋದು ಅಂದರೆ ಅಷ್ಟು ಸುಲಭವ? ಅಲ್ಲಿ ನಮ್ಮವ್ರು ಕಾಣೋದಿಲ್ಲ, ನಮ್ಮ ಭಾಷೆ ಕಾಣಿಸೋದಿಲ್ಲ, ಒಂಟಿಯಾಗಿ ಬಿಡ್ತೀವಿ. ಅವರ ಕಾನೂನು, ಅವರ ರೂಲ್ಸ್ಗಳು, ಅವರ ಸಂಪ್ರದಾಯ ಇದಕ್ಕೆಲ್ಲ ಹೊಂದ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಡುತ್ತೆ. ಹೀಗೆ ತಾನು ಕೂಡ ಜೀವನ ಕಟ್ಕೊಳ್ಬೇಕು, ನನ್ನ ಸುಟ್ಟು ಹೋದ ಮುಖವನ್ನು ಸರಿ ಮಾಡಿಕೊಳ್ಬೇಕು ಅನ್ನೋ ಆಸೆಯಲ್ಲಿ ಒಬ್ಬಾಕೆ ದುಬೈಗೆ ಹಾರಿದ್ಲು. 4 ವರ್ಷ, ಅದೊಂದು ಲಾಸ್ಟ್ ಕಾಲ್. ಅದನ್ನು ಬಿಟ್ಟರೆ ಈಗ ಅವರ ಕುಟುಂಬಕ್ಕೆ ಸಿಕ್ಕಿರೋದು ಆಕೆಯ ಗಲ್ಲು ಶಿಕ್ಷೆಯ ಸುದ್ದಿಯಷ್ಟೇ. ಅವಳನ್ನು ಗಲ್ಲಿಗೇರಿಸಿ 2 ವಾರವೇ ಕಳೆದು ಹೋದ್ವು. ಆದರೆ ಅವಳ ಹೆತ್ತವರಿಗೆ ಹಾಗೂ ಭಾರತಕ್ಕೆ ವಿಷಯ ಗೊತ್ತಾಗಿದ್ದು ಮಾತ್ರ ಈಗ. ಇದೆಂಥ ವಿಚಿತ್ರ ಶಿಕ್ಷೆ! ಮಗಳು ಸತ್ತಿದ್ದು ಕೂಡ ಆ ತಂದೆ ತಾಯಿಗೆ ಗೊತ್ತಾಗದೆ ಹೋಯ್ತಲ್ಲ. ಯಾರಾಕೆ? ದುಬೈ ಸರ್ಕಾರ ಯಾಕಾಗಿ ಅವಳನ್ನು ಗಲ್ಲಿಗೇರಿಸ್ತು? ಅವಳ ಕಥೆಯನ್ನು ಕೇಳಿದ್ರೆ ಕಣ್ಣಿನಂಚಲ್ಲಿ ನೀರಿನ ಹನಿ ಜಾರಿ ಬೀಳುತ್ತೆ. UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ನಮ್ಮಲ್ಲಿನ ಎಷ್ಟೋ ಮಂದಿಗೆ ಇದೊಂದು ಆಸೆ ಇದೆ, ಅರಬ್ ದೇಶಕ್ಕೆ ಹೋಗಬೇಕು, ಒಂದಷ್ಟು ಹಣ ಸಂಪಾದಿಸಿಕೊಂಡು ಬಂದು ಬಿಡಬೇಕು ಅಂತ. ಸಾಕಷ್ಟು ಮಂದಿ ಇವತ್ತಿಗೂ ಅರಬ್ಗೆ ಹೋಗಿ ಅಲ್ಲಿ ದುಡಿಮೆ ಮಾಡೋದನ್ನು ನೋಡಿದ್ದೇವೆ. ಹೇಳಿ ಕೇಳಿ ಮುಸ್ಲಿಂ ರಾಷ್ಟ್ರವಾದರೂ ಕೂಡ ದುಬೈ ಅಂತಹ ದೇಶಗಳು ಇತ್ತೀಚೆಗೆ ಸಾಕಷ್ಟು ಬದಲಾಗಿದೆ. ಕಟ್ಟರ್ ಇಸ್ಲಾಂ ರಾಷ್ಟ್ರಗಳಲ್ಲಿರುವಂತಹ ಭಯಾನಕ ಕಾನೂನುಗಳು ಅಲ್ಲಿ ಈಗ ಇಲ್ಲ. ಹಾಗಂತ ಅಲ್ಲಿ ಇಲ್ಲವೇ ಇಲ್ಲ ಅಂತಲೂ ಇಲ್ಲ. ಒಂದಷ್ಟು ಕಠಿಣ ಕಾನೂನುಗಳು ಅಲ್ಲಿ ಕೂಡ ಇನ್ನೂ ಇದೆ. ದುಬೈ ಅನ್ನೋದು ಹಾಳು ಮರುಭೂಮಿಯಲ್ಲಿ ಎದ್ದು ನಿಂತಿರುವಂತಹ ಒಂದು ಸ್ವರ್ಗ ಅಂತಲೇ ಹೇಳಬಹುದು. ಇದೇ ದುಬೈಗೆ ಉತ್ತರ ಪ್ರದೇಶ ಮೂಲದ ಒಬ್ಬ ಯುವತಿ ಬೆಟ್ಟದಷ್ಟು ಕನಸು ಹೊತ್ಕೊಂಡು ಹೋಗಿದ್ಲು. ಆಕೆ ಹೆಸರು ಶಹಜಾದಿ ಸಬೀರ್ ಖಾನ್. ಉತ್ತರ ಪ್ರದೇಶದ ಬಂದಾ ಜಿಲ್ಲೆಯ ಹೆಣ್ಣು ಮಗಳು. ಈಕೆಯ ದುರಾದೃಷ್ಟವೋ ಏನೋ, ಚಿಕ್ಕವಳಿದ್ದಾಗಲೇ ತನ್ನ ಮುಖವನ್ನು ಸುಟ್ಟುಕೊಂಡು ಬಿಟ್ಟಿದ್ಲು. ಎಲ್ಲ ಹೆಣ್ಣುಮಕ್ಕಳು ಅಂದವಾಗಿ ಕಾಣಿಸ್ಬೇಕು ಅಂತ ಇಷ್ಟಪಟ್ಟರೆ ಈಕೆಗೆ ಆ ಅದೃಷ್ಟವೇ ಇಲ್ಲವಾಗಿ ಹೋಗಿತ್ತು. ಶಹಜಾದಿಗೆ ಇನ್ನು ಮದುವೆ ಕೂಡ ಆಗಿರಲಿಲ್ಲ. ಈಕೆ ತಂದೆಗೆ ಒಟ್ಟು 3 ಜನ ಮಕ್ಕಳಿದ್ರು. ಅದರಲ್ಲಿ ಶಹಜಾದಿಯೇ ಕೊನೆಯೊಳಗಿದ್ಲು. ಈಕೆ ಓದಿದ್ದು ಬರೀ 6ನೇ ಕ್ಲಾಸು. ಅದಾದ ನಂತರ ಒಂದು ಬೆಂಕಿಯ ಅನಾಹುತದಿಂದ ಆಕೆ ಓದನ್ನು ನಿಲ್ಲಿಸಬೇಕಾಗಿ ಬಂತು. ಆಕೆ ದೇಹದ ಭಾಗಗಳು ಕೂಡ ಮುಖದಂತೆಯೇ ಸುಟ್ಟು ಹೋಗಿತ್ತು. ಹೀಗಿದ್ದ ಶಹಜಾದಿಗೆ 4 ವರ್ಷಗಳ ಹಿಂದೆ ಮತ್ತೆ ತಾನು ಅಂದವಾಗಿ ಕಾಣಿಸಬಹುದು, ತಾನು ಎಲ್ಲರಂತೆ ಸುಂದರವಾಗಿ ಕಾಣಿಸ್ತೀನಿ ಅನ್ನೋ ಕನಸು ಚಿಗುರೊಡೆಯುತ್ತೆ. ಅದೇ ಕಾರಣಕ್ಕೆ ಆಕೆ UPಯಿಂದ ಅಬುದಾಬಿಯ ಫ್ಲೈಟ್ ಹತ್ತಿ ಹೊರಡ್ತಾಳೆ. ಹೀಗೆ ಹೋದ 4 ವರ್ಷದಲ್ಲಿ ಆಕೆ ದುಬೈ ಸರ್ಕಾರದ ಗಲ್ಲು ಶಿಕ್ಷೆಗೆ ಗುರಿಯಾಗಿ ಪ್ರಾಣವನ್ನು ಬಿಟ್ಟಿದ್ದಾಳೆ. ಸುಮಾರು 4 ವರ್ಷದ ಹಿಂದೆ ಆಗ್ರಾ ಮೂಲದ ಶಹಜಾದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಉಜ್ಜೈನ್ ಎಂಬಾತನ ಪರಿಚಯ ಆಗುತ್ತೆ. ಆತ ಈಕೆಗೆ ನೀನು ಯಾಕೆ ದುಬೈಗೆ ಹೋಗಬಾರ್ದು, ಅಲ್ಲೊಂದು ಕೆಲಸ ಕೂಡ ಇದೆ, ಜೊತೆಗೆ ನೀನು ಅಲ್ಲಿಗೆ ಹೋದರೆ ನಿನ್ನ ಸುಟ್ಟಿರೋ ನಿನ್ನ ದೇಹದ ಭಾಗಗಳನ್ನು ಕೂಡ ಸರಿ ಮಾಡ್ಕೊಳ್ಬಹುದು ಅನ್ನೋದಾಗಿ ಆಸೆ ಹುಟ್ಟಿಸಿದ್ದ. ಅದನ್ನು ಕೇಳದಂತಹ ಶಹಜಾದಿಗೆ ತನ್ನಲ್ಲಿ ಹೊಸ ಕನಸು ಹುಟ್ಟುಕೊಳ್ಳೋಕೆ ಶುರುವಾಗುತ್ತೆ. ಅಬುದಾಬಿಯಲ್ಲಿ ಫೈಜ್ ಹಾಗೂ ನಾಜಿಯಾ ಅನ್ನೋ ದಂಪತಿಗೆ ಒಂದು ಗಂಡು ಮಗು ಜನಿಸಿರುತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಅಂತ ಶಹಜಾದಿಯನ್ನು ನೇಮಿಸಲಾಗುತ್ತೆ. ಅವಳ ದುರಾದೃಷ್ಟ ನೋಡಿ, 4 ತಿಂಗಳಲ್ಲಿ ರೋಟೀನ್ ವ್ಯಾಕ್ಸಿನೇಷನ್ನಿಂದ ಆ ಮಗು ಪ್ರಾಣವೇ ಹೋಗಿಬಿಟ್ಟಿತ್ತು. ಹೀಗಾಯ್ತಲ್ಲ ಅಂತ ಯೋಚನೆಯಲ್ಲಿದ್ದ ಶಹಜಾದಿಗೆ ಕೆಲವೇ ತಿಂಗಳಲ್ಲಿ ಮತ್ತೊಂದು ದೊಡ್ಡ ಆಘಾತ ಎದುರಾಗಿತ್ತು. ಮಗುವನ್ನು ಕಳೆದುಕೊಂಡಿದ್ದಂತಹ ದಂಪತಿ ಆ ಮಗುವಿನ ಸಾವಿಗೆ ಶಹಜಾದಿಯೇ ಕಾರಣ ಅನ್ನೋ ಆರೋಪ ಮಾಡಿಬಿಡ್ತಾರೆ. ಆಕೆ ವಿರುದ್ಧ ದೂರನ್ನು ಕೂಡ ದಾಖಲಿಸ್ತಾರೆ. ಶಹಜಾದಿಗೆ ನಂತರ ಸಿಕ್ಕಾಪಟ್ಟೆ ಕಿರುಕುಳ ಕೊಟ್ಟು ಕೊನೆಗೆ ಆಕೆಯೇ ಈ ಕೊಲೆ ಮಾಡಿರೋದಾಗಿ ಅವಳ ಬಾಯಿಂದಲೇ ಹೇಳಿಸಿ 2023ರಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ. ಫೆಬ್ರವರಿ 10, 2023ರಲ್ಲಿ ಶಹಜಾದಿ ಅರೆಸ್ಟ್ ಕೂಡ ಆಗಬೇಕಾಗುತ್ತೆ.
ಆಕೆಯೇ ಅಪರಾಧಿ ಅಂತ ಹೇಳಿ ಅಲ್ಲಿನ ನ್ಯಾಯಾಲಯ 2023 ಜುಲೈ 31ಕ್ಕೆ ಮರಣದಂಡನೆಯನ್ನು ವಿಧಿಸ್ಬಿಡುತ್ತೆ. 2023 ಸೆಪ್ಟೆಂಬರ್ನಲ್ಲಿ ಇದರ ವಿರುದ್ಧ ಅಪೀಲ್ ಕೂಡ ಮಾಡಲಾಗುತ್ತೆ. ಆದರೆ ಅದು ಕೂಡ ರಿಜೆಕ್ಟ್ ಆಗಿಬಿಡ್ತು. ನಂತರ 2024 ಫೆಬ್ರವರಿ 28ರಲ್ಲಿ ಮರ್ಸಿ ಪಿಟಿಷನ್ ಕೂಡ ರಿಜೆಕ್ಟ್ ಆಯಿತು. ಕೊನೆಗೆ ಈ ವರ್ಷ ಫೆಬ್ರವರಿ 15ನೇ ತಾರೀಕು ಆಕೆಯನ್ನು ಗಲ್ಲಿಗೇರಿಸಿಬಿಡ್ತಾರೆ. ಇಲ್ಲಿ ವಿಚಿತ್ರ ಏನಂದರೆ ಆಕೆಯನ್ನು ಅಬುದಾಬಿಯಲ್ಲಿ ಫೆಬ್ರವರಿ 15ನೇ ತಾರೀಕು ಗಲ್ಲಿಗೇರಿಸಲಾಗಿದೆ. ಆದರೆ ಈ ವಿಷಯದ ಬಗ್ಗೆ ಭಾರತದ ಎಂಬಸಿಗೆ ಗೊತ್ತಾಗಿದ್ದೇ ಫೆಬ್ರವರಿ 28ನೇ ತಾರೀಕು. ಅದು ಕೂಡ ಗೊತ್ತಾಗಿದ್ದು ಹೇಗಂದರೆ, ಶಹಜಾದಿ ಅವರ ತಂದೆಗೆ ಅವರ ಮಗಳ ಕ್ಷೇಮದ ಬಗ್ಗೆ ಮಾಹಿತಿ ಬೇಕಿತ್ತು. ಅದಕ್ಕೆ ಅವರು ದೆಹಲಿಯ ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿದರು. ಆಗ ಅಡಿಷನಲ್ ಸಾಲಿಸಿಟರಿ ಜನರಲ್ ಆದಂತಹ ಚೇತನ್ ಶರ್ಮಾ ಶಹಜಾದಿ ಅವರಿಗೆ ಫೆಬ್ರವರಿ 15ನೇ ತಾರೀಕೆ ನೇಣು ಶಿಕ್ಷೆ ಆಗಿದೆ ಅನ್ನೋದಾಗಿ ಹೇಳ್ತಾರೆ. ಭಾರತೀಯ ಎಂಬಸಿ ಕಡೆಯಿಂದ ಕ್ಷಮಾದಾನ, ಕ್ಷಮೆ ಕೋರಿ ಎಲ್ಲ ಅರ್ಜಿಯನ್ನು ಕೂಡ ರಿಕ್ವೆಸ್ಟ್ ಮಾಡಲಾಗಿತ್ತು. ಆದರೆ ಇದೆಲ್ಲದರ ಹೊರತಾಗಿಯೂ ಶಹಜಾದಿಯನ್ನು ಗಲ್ಲಿಗೇರಿಸಲಾಗಿದೆ. ಈಗ ಅವರ ಕುಟುಂಬ ಅಟ್ಲೀಸ್ಟ್ ನನ್ನ ಮಗಳ ಮೃತದೇಹವನ್ನಾದರೂ ವಾಪಸ್ ಕೊಡಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ಜೊತೆಗೆ ಮಗಳನ್ನು ದುಬೈಗೆ ಕಳಿಸಿದಂತಹ ಉಜೈರ್ ಮೇಲೆ ಕೂಡ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ. ಏನೋ ಕನಸು ಕಟ್ಟಿಕೊಂಡು ದುಬೈಗೆ ಹೋಗಿದ್ದ ಹುಡುಗಿ ಕೊನೆಗೆ ಏನನ್ನೆಲ್ಲ ಆಗಿಬಿಟ್ಲು. ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಆಕೆ ಅಪರಾಧಿಯೋ ಅಥವಾ ನಿರಪರಾಧಿಯೋ ಆ ದೇವರೇ ಬಲ್ಲ. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶಹಜಾದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋವನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ನಮ್ಮ ಜ್ಞಾನ ಭಾರತಿ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.